ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ. ಎಪಿಸೋಡ್ 8. ಇಂದಿನ ಸಂಚಿಕೆಯಲ್ಲಿ ಚಂದನ ಮನೆಯವರೆಲ್ಲ ಹೊರಗೆ ಹೋಗಿರ್ತಾರೆ. ಚಂದುಗೆ ವಿಕಾಸ್ನ ಬೇಕು ಬೇಡಗಳನ್ನು ವಿಚಾರಿಸ್ಕೊ ಎಂದು ಹೇಳಿ. ಚಂದು ಫ್ರೆಂಡ್ ನಾವ ಕೂಡ ನೆಪ ಹೇಳಿ ಹೋಗ್ತಾಳೆ. ಮನೆಯಲ್ಲಿ ಯಾರು ಇರೋದು ನೋಡಿ ವಿಕಾಸ್ ಚಂದು ಹತ್ರ ಮಾತಾಡಲು ಬರ್ತಾನೆ. ಕತೆ ಮುಂದುವರಿಯುವುದು. ವಿಕಾಸ್ ಹೇಗೆ ಹೇಳಬೇಕು ಎಂದು ಗೊತ್ತಾಗದೆ ಅದು ಸ್ವಲ್ಪ ನೀರು ಬೇಕು ಅಂತ ಕೇಳ್ತಾನೆ. ಆಗ ಚಂದು ನೀರು ತರಲು ಹೋಗ್ತಾಳೆ. ವಿಕಾಸ್ ನನಗೆ ಏನಾಗಿದೆ ತುಣಿನ ಒಂದು ಹುಡುಗಿ ಅಲ್ಲ ಅಲ್ಲ ಎಂತಿ ಹತ್ರ ಮಾತಾಡೋಕೆ ಯಾಕಿಷ್ಟೊಂದು ಸರ್ಕಸ್ ಹೊಡಿಬೇಕು ಅಂತ ಯೋಚಿಸ್ತಿರ್ತಾನೆ. ಸಮಯಕ್ಕೆ ಚಂದು ನೀರು ತಗೊಂಡು ಬರುವಾಗ ಮತ್ತದೇ ಕಾಲುಂಗರಕ್ಕೆ ಸೀರೆ ಸಿಕ್ಕಿ ಬೀಳಲು ಹೋದವಳನ್ನು ವಿಕಾಸ್ ತನ್ನ ಕೈಯಿಂದ ಬಳಸಿಡಿದ. ಅವಳ ಮುಖ ಅವನ ಎದೆಗೆ ತಾಕಿದಾಗ ಅವನ ಎದೆಯಲ್ಲಿ ಏನೋ ಒಂದು ಹೊಸ ಅನುಭವವಾಗಿ ಹಾಗೆ ಇರ್ತಾನೆ. ಅಷ್ಟೊತ್ತಿಗೆ ರಾತ್ರಿ ಅವನಾಡಿದ ಮಾತನ್ನು ನೆನೆದು ಕೋಪದಿಂದ ಹುಡುಗಿ ಬಿಡಿ ಎಂದು ಬಿಡಿಸ್ಕೊಂಡು ಥ್ಯಾಂಕ್ಸ್ ಅಂತ ಹೇಳಿ ನೀರು ಟೇಬಲ್ ಮೇಲೆ ಇಟ್ಟು ಅವಳು ಸೋಫಾದ ಮೇಲೆ ಕೂತು ತನ್ನ ಕಾಲನ್ನು ನೋಡ್ತಾಳೆ. ಕಾಲುಂಗರ ಚುಚ್ಚಿ ರಕ್ತ ಬರ್ತಿತ್ತು. ಅವಳನ್ನೇ ನೋಡ್ದ ವಿಕಾಸ್ ನೋಡ್ಕೊಂಡು ಬರೋಕ್ಕಾಗಲ್ವಾ ಎಂದು ಅವಳ ಹತ್ರ ಹೋಗಿ ಏನಾಯಿತು ಅಂತ ಕೇಳಿ ಅವನ ದೃಷ್ಟಿ ಕಾಲಿನ ಮೇಲೆ ಹೋಗಿತ್ತು. ಹೇ, ಬ್ಲಡ್ ಬರ್ತಿದೆ ಅಂತ ಹತ್ರ ಹೋದ ತಕ್ಷಣ ಅವಳು ಎದ್ದು ಏನಾಗಿಲ್ಲ, ಸ್ವಲ್ಪ ಚುಚ್ಚಿದೆ ಅಂತ ಹೇಳಿದವಳು ನೀರು ಕುಡೀರಿ ಅಂತ ಕುಂಟು ತಲೆ ಅಲ್ಲಿಂದ ಹೋಗ್ತಾಳೆ. ವಿಕಾಸ್ ಅವಳ ಈ ವರ್ತನೆ ನೋಡಿ ಶಲ ಇವಳ, ನಾನೇನೋ ನೋಡೋಣ ಅಂತ ಹೋದ್ರೆ ಕುಂಟ್ಕೊಂಡು ಹೋಗ್ತಾಳೆ ಎಂದ ಕೋಪದಿಂದ. ಚಂದು ಅಲ್ಲಿ ಕೆಳಗೆ ಇದ್ದ ಒಂದು ರೂಮ್ಗೆ ಹೋಗಿ ಅಲ್ಲಿ ತನ್ನ ಕಾಲಿಗಾದ ಗಾಯಕ್ಕೆ ಪ್ಲಾಸ್ಟರ್ ಹಾಕ್ತಿರ್ತಾಳೆ. ಅವನು ಅವಳ ಹಿಂದೆ ಬಂದು ನೋಡಿ ನಾನೇ ಹಾಕ್ತೀನಿ ಬಿಡು ಅಂತ ಹತ್ರ ಬಂದು ನೆಲದ ಮೇಲೆ ಕೂತ ತಕ್ಷಣ ಹುಡುಗಿ ನೋ ಥ್ಯಾಂಕ್ಸ್ ಎಂದು ಅವಳೇ ಹಾಕಿ ಎದ್ದು ಅಲ್ಲಿಂದ ಹೋಗ್ತಿದ್ದವಳ ಕೈ ಹಿಡಿದು ನಾನು ಹೇಳ್ತಿದ್ದೀನಿ ತಾನೇ ಕೇಳಿಸ್ಕೊ ಅಂತ ಗದ್ರಿದ ಕೂಗ್ತಲೆ ಸ್ವಲ್ಪ ಬಿಗಿಯಾಗೆ ಅವಳ ಕೈ ಹಿಡ್ದ. ಚಂದುಗೆ ಅವನನ್ನ ಮಾತು ಕಿವಿಯಲ್ಲಿ ಮದ್ದನಿಸುತ್ತಿತ್ತು. ಹಾಗಾಗಿ ಕೋಪದಿಂದಲೋ ಇಲ್ಲ ಆ ಕೈ ಹಿಡಿತದ ನೋವಿನ ಜೊತೆಗೆ ಕಾಲಿಗೆ ಆದ ಗಾಯ ಎಲ್ಲ ಸೇರಿ ಕೋಪದಿಂದ ಬಿಡಿ ನನ್ನ ಅಂತ ಸ್ವಲ್ಪ ಜೋರಾಗೆ ಹೇಳಿದ್ಲು. ಮಾತು ಕೇಳ್ದ ವಿಕಾಸ್ಗೂ ಕೋಪ ಬಂದು ಏನೇ ಅಷ್ಟೊಂದು ಫೋರ್ಸ್ ಕೊಡಬೇಡ, ಏನೋ ಪಾಪ ಕಾಲಿಗೆ ನೋವಾಗಿದೆಯಲ್ಲ ಅಂತ ಹೆಲ್ಪ್ ಮಾಡೋಕ್ಕೆ ಬಂದರೆ ಸ್ಕೋಪ್ ತಗೋದ್ಯಾ, ಈ ಹುಡುಗಿಗೆ ಹೆಲ್ಪ್ ಮಾಡಬಾರ್ದು, ಅವ್ರಿಗೆ ಕೊಬ್ಬು ಜಾಸ್ತಿ ಅಂತ ಬೈತಿದ್ದ. ಆದರೆ ಕೈ ಬಿಟ್ಟಿರಲಿಲ್ಲ, ಬದಲಿಗೆ ಹಿಡಿತ ಜಾಸ್ತಿ ಬಿಗಿ ಮಾಡಿದ್ದ. ಕೈ ಬಿಡಿ ನೋವಾಗ್ತಿದೆ ಎಂದು ಸೋತ ಧ್ವನಿಯಲ್ಲಿ ಹೇಳಿದ್ಲು ಹುಡುಗಿ. ಹಾಗೇಳಿದ್ರು ವಿಕಾಸ್ ಅವಳು ಕೈ ಬಿಡಲಿಲ್ಲ. ಅವನ ಹಿಡಿತಕ್ಕೆ ಸಿಕ್ಕಿ ಬಳೆಗಳು ಒಡೆದು ಅವಳ ಕೈಗೆ ಚುಚ್ಚಿತು. ಅಮ್ಮ ಎಂದು ನೋವಲ್ಲಿ ಕೈ ಬಿಡಿ ನೋವಾಗ್ತಿದೆ ಅಂದು ಕಣ್ಣಿಂದ ನೀರು ಜಾರಿಸಿದ್ಲು. ಅವಳ ಅಳುವ ಧ್ವನಿಯನ್ನು ಕೇಳಿ ಮುಂದೆ ಬಂದು ಅವಳ ಮುಖ ನೋಡ್ದ. ನೋವಿನಿಂದ ಕಣ್ಣಲ್ಲಿ ನೀರು ಹರಿತಿತ್ತು, ಮುಖವೆಲ್ಲ ನೋವಲ್ಲಿ ಕೆಂಪಾಗಿತ್ತು. ಅದನ್ನು ನೋಡಿ ಯಾಕೋ ವಿಕಾಸ್ ಮನಸ್ಸಿಗೆ ನಾನು ಮಾಡಿದ್ದು ತಪ್ಪು ಅನಿಸಿ ಸಾರಿ ಅಂತ ಕೈ ಬಿಟ್ಟಿದ್ದೆ ತಡ ಅವಳು ಕಿಚನ್ಗೆ ಹೋಗಿ ತನ್ನ ಚುಚ್ಚಿದ ಬಳೆಯನ್ನು ನಿಧಾನಕ್ಕೆ ಬಿಡಿಸಿ ತಣ್ಣೀರಿಗೆ ಕೈ ಒಡ್ಡಿ ಅಳ್ತಿದ್ಲು. ಅವನು ಅವಳ ಹಿಂದೆ ಹೋಗಿ ಅವಳ ಹತ್ರ ನಿಂತು ನಿಧಾನಕ್ಕೆ ಸಾರಿ ಅಂತ ಹೇಳಿ ಬಾ ನಾನೇ ನಿನಗೆ ಡ್ರೆಸ್ಸಿಂಗ್ ಮಾಡ್ತೀನಿ ಅಂತ ಮತ್ತೆ ಕೈ ಹಿಡಿದು ಎಲ್ಲಿದೆ ಹೇಳು ಡ್ರೆಸ್ಸಿಂಗ್ ಸೆಟ್ ತೊಗೊಂಡು ಬರ್ತೀನಿ ಅಂತ ತುಂಬ ಮೃದುವಾಗಿ ಹೇಳ್ತಾನೆ. ಚಂದು ಕೋಪ ಜಾಸ್ತಿ ಇದೆ ಅಲ್ವಾ, ಮತ್ತೆ ಯಾಕೆ ಹೆಲ್ಪ್ ಮಾಡ್ತೀರಾ, ನಮ್ಮಂಥವ್ರಿಂದ ನಿಮಗೆ ತೊಂದರೆ ಅಲ್ವಾ, ದೂರನೇ ಇರಿ, ನಿಮ್ಮ ಲೆವೆಲ್ ಏನು ನಮ್ಮ ಲೆವೆಲ್ ಏನು, ಎಷ್ಟೇ ಆದರೂ ನಾನು ನಿಮ್ಮ ದುಡ್ಡು ನೋಡಿ ಮದುವೆ ಆದವಳಲ್ವಾ, ಮತ್ತೆ ಬರ್ತೀರಾ ಅಂತ ತನ್ನ ಕೈಯನ್ನು ಅವನಿಂದ ಬಿಡಿಸ್ಕೊಂಡು ಹೋಗಿ ಡ್ರಾದಲ್ಲಿ ಇರೋ ಡ್ರೆಸ್ಸಿಂಗ್ ಸೆಟ್ ತಗೊಂಡು ಡೇಟಲ್ ಹಾಕಿ ಕ್ಲೀನ್ ಮಾಡ್ತಿರ್ತಾಳೆ. ಅವಳು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಕೋಪ ಬಂದರೂ ನಾನೇ ತಾನೇ ಇದೆಲ್ಲ ಹೇಳಿದ್ದು, ಆದರೂ ಇವಳು ಕೊಬ್ಬೆ ಅಂತ ಚಂದು ಇರುವ ಜಾಗಕ್ಕೆ ಬಂದು ಅವಳು ಡೆಟಾಲ್ ಹಾಕಿದ್ರಿಂದ ಗಾಯದವರಿಗೆ ಕಣ್ಣು ಮುಚ್ಚಿದ್ಲು. ಕಣ್ಣಿಂದ ನೀರು ಜಾರ್ತಿತ್ತು. ಅದನ್ನು ನೋಡಿ ಪಾಪ ನೋವಾಗ್ತಿದೆ ಅನಿಸುತ್ತೆ ಅಂತ ನಿಧಾನಕ್ಕೆ ಉರಿಯುವ ಗಾಯಕ್ಕೆ ಉಫೆಂದು ಗಾಳಿ ಊದಿದ. ಚಂದು ತಕ್ಷಣ ಕಣ್ಬಿಟ್ಟು ನೋಡಿದ್ಲು. ವಿಕಾಸ್ ಮುಖ ನೋಡಿ ಛೇ
ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ದೊಡ್ಡ ಅವಸರು ಬಿಟ್ಟು ಕೈ ಹಿಂದಕ್ಕೆ ತಗೊಂಡು ಏನೋ ಹೇಳಬೇಕು ಅಂದಲ್ಲ, ಹೇಳಿ ಅಂದು ತುಸು ಗಡಿಸಲೆ. ಇವಾಗ ಉರಿ ಕಡಿಮೆ ಆಯ್ತಾ ಅಂದ ವಿಕಾಸ್. ಅದಕ್ಕೆ ಚಂದು, ನಂದಿರಲಿ, ನೀವೇಳಿ, ಏನೋ ಹೇಳಬೇಕು ಅಂತ ಹೇಳಿದ್ರಲ್ಲ ಅಂತ ಎದ್ದು ನಿಂತು ತಾನೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಲು ಅದನ್ನೆಲ್ಲ. ವಿಕಾಸ್ ಅವಳು ಮಾಡುವ ಕೆಲಸವನ್ನು ನೋಡುತ್ತಾ ನಿಧಾನಕ್ಕೆ, ಸಾರಿ ನೈಟ್ ಆಗಂದಿದ್ದಕ್ಕೆ, ಆ್ಯಂಡ್ ಸಾರಿ ಎಗೇನ್, ಇವಾಗ ನೋವು ಮಾಡಿದ್ದಕ್ಕೆ ಅಂತ ಹೇಳ್ದ. ವಿಕಾಸ್ ಮಾತು ಕೇಳಿದ ಚಂದು ಇಟ್ಸ್ ಓಕೆ ಅಂತ ಹೇಳಿ ಅವನ ಕಡೆ ತಿರುಗಿ ಕೂಡ ನೋಡದೆ ಹೊರಗೆ ಹೋಗಿ ಗಾರ್ಡನ್ ಹತ್ತಿರ ನಿಂತು ದೀರ್ಘ ಉಸಿರು ತಗೊಂಡು ಕಣ್ಮುಚ್ಚಿ ಉಯ್ಯಾಲಲ್ಲಿ ಕೂತ್ಕೊಂಡ್ಳು. ಅಲ್ಲೇ ನಿಂತಿದ್ದ ವಿಕಾಸ್ಗೆ ಆಶ್ಚರ್ಯ ಆಗಿ, ಇಷ್ಟು ಬೇಗ ಕ್ಷಮಿಸಿದ್ಲ ನನ್ನ ಅಂತ ಯೋಚಿಸಿ ಅವನು ರೂಮ್ಗೆ ಹೋಗಿ ಬಾಲ್ಕನಿಲಿ ನಿಂತು ಅವಳನ್ನೇ ನೋಡ್ತಿದ್ದ. ಆದರೆ ಅವಳು ಕಣ್ಮುಚ್ಚಿ ಉಯ್ಯಾಲೆಯಲ್ಲಿ ತೂಗಿಸ್ತಿದ್ಲು. ಆಗ ಇವನಿಗೆ ಅವಳ ಕಾಲಲ್ಲಿ ಎದ್ದು ಕಾಣ್ತಿದ್ದ ಕೆಂಪು ಮೆಹಂದಿ ನೋಡಿ ಚೆನ್ನಾಗೇ ಇದೆ ಅಂತ ಅವಳ ಕಾಲುಗರ ನೋಡಿ ಇವಳೇನು ಇಷ್ಟು ದೊಡ್ಡದಾಕಿದ್ದಾಳೆ, ಚಿಕ್ಕವು ಇರ್ತಾವಲ್ಲ ಅಂತ ಥಿಂಕ್ ಮಾಡಿ ನಗುತ್ತಾ ಸಂಜೆಗೆ ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ರೂಮ್ಗೆ ಹೋಗ್ತಾನೆ. 2 ಗಂಟೆ ಕಳೆದ ಮೇಲೆ ಹೊರಗೋಗಿದ್ದವರೆಲ್ಲ ಮನೆಗೆ ಬಂದರು. ಕುಡಿಯೋಕ್ಕೆ ನೀರು ಕೊಡೋಕ್ಕೆ ಬಂದಾಗ ಪಾರ್ವತಿಯವರು ಚಂದು ಕೈ ನೋಡಿ, ಅಮ್ಮು ಏನಾಯಿತು ಅಂತ ಆತಂಕದಲ್ಲೇ ಕೈ ಹಿಡಿದು ನೋಡಿದ್ರು. ಆಗ ಅಣ್ಣ ಅವಳಮ್ಮ ಎಲ್ಲರೂ ಅದನ್ನು ನೋಡಿ ಅಷ್ಟೊತ್ತಿಗೆ ವಿಕಾಸ್ ಕೂಡ ರೂಮಿಂದ ಹೊರಗೆ ನಿಂತು ಏನು ಹೇಳ್ತಾಳೆ ಈ ಹುಡುಗಿ ಅಂತ ನೋಡ್ತಿದ್ದ. ಅದಕ್ಕೆ ಚಂದು, ಅಮ್ಮ ನೀನೇ ಕೊಡಿಸಿದ್ದು ಕಾಲುಂಗ್ರ ಯಾವಾಗಲೂ ಸೀರೆಗೆ ಸಿಕ್ಕೊಳ್ಳುತ್ತೆ, ಅದಕ್ಕೆ ಟೇಬಲ್ ಹತ್ರ ಮುಗ್ಗಿಸ್ದೆ, ಆವಾಗ ಬಳೆ ಚುಚ್ಕೊಂತು ಅಮ್ಮ ಅಂತ ಕಾಲು ತೋರಿಸಿದ್ಲು. ಅದನ್ನು ಕೇಳಿದ್ದ ಲಕ್ಷ್ಮಿ ಅವರು, ಹೋಗ್ಲಿ ಹುಷಾರಾಗಿ ಓಡಾಡೋಮು, ಹೊಸದ್ರಲ್ಲಿ ಇದೆಲ್ಲ ಆಗೋದು ಸಹಜ ಅಂತ ನೈಟ್ ಕ್ರೀಮ್ ಕೊಡ್ತೀನಿ ಹಾಕು ಸರಿನಾ ಅಂದರು. ಮೇಲೆ ನಿಂತು ಈ ಮಾತೆಲ್ಲ ಕೇಳಿದ ವಿಕಾಸ್, ಓ ಒಳ್ಳೆ ಮನಸ್ಸಿದೆ, ನನ್ನ ಬಗ್ಗೆ ಹೇಳಿಲ್ಲ ಅಂದ್ಕೊಂಡು ಕೆಳಗೆ ಇಳಿದು ಬಂದು, ಅಮ್ಮ ನಾನು ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಬರಲಾ ಅಂತ ವಿಕಾಸ್ ಲಕ್ಷ್ಮಿಯವರ ಬಳಿ ಕೇಳ್ತಾನೆ. ಅದಕ್ಕೆ ಲಕ್ಷ್ಮಿ ಅವರು, ಸರಿನಪ್ಪ, ಚೇತನ್ ಜೊತೆಗೆ ಕರ್ಕೊಂಡು ಹೋಗಿ ಬನ್ನಿ ಅಂದರು. ಅದಕ್ಕೆ ವಿಕಾಸ್, ಬೇಡಮ್ಮ ಇಲ್ಲೇ ಸ್ವಲ್ಪ ದೂರ ಅಷ್ಟೇ, ಬೇಗ ಬರ್ತೀನಿ ಅಂತ ಲಕ್ಷ್ಮಿ ಅವರು ಇಲ್ಲೇ ಇದ್ದರೆ ಇನ್ನೇನು ಹೇಳ್ತಾರೋ ಅಂತ ಅಲ್ಲಿಂದ ಹೋಗ್ತಾನೆ. ಹೊರಗೋದ ವಿಕಾಸ್ ಹೋಗದೆ ಬಂದು ಜ್ಯುವೆಲರಿ ಶಾಪ್ಗೆ ಕಾಲುಂಗ್ರೆ ತೋರಿಸಿ ಅಂದ ಅಲ್ಲೋಗಿ. ಆಗ ಅವರು 3-4 ಥರ ಡಿಸೈನ್ ತೋರಿಸಿದ್ರು. ಆಗ ಚಂದು ಕಾಲಿನಲ್ಲಿ ಹಾಕಿದ ಥರ ತಗೊಂಡು, ಇದು ದೊಡ್ಡ ಇದೆ, ಹೇಗೆ ಹಾಕೋತಾರೆ ಎಂದಾಗ ಆ ಅಂಗಡಿಯವನು ಇದನ್ನು ಕಟ್ ಮಾಡಿ ಕೊಡ್ತೀವಿ, ಆಗ ಅವ್ರಿಗೆ ಎಷ್ಟು ಬೇಕೋ ಹಾಗೆ ಪ್ರೆಸ್ ಮಾಡ್ಕೊಳ್ತಾರೆ ಅಂದರು. ವಿಕಾಸ್, ಓ ಅದಕ್ಕೆ ಕಾಲಿಗೆ ಚುಚ್ಚಿರೋದು ಅಂತ, ಬೇಡ ಈ ಥರ ಬೇರೆ ಸಿಂಪಲ್ ಆಗಿರೋದು ತೋರಿಸಿ ಅಂದ. ಅದಕ್ಕೆ ಕೆಲವೊಂದು ಡಿಸೈನ್ನ ತೆಗೆದು ತೋರಿಸಿದ್ರು. ಅದನ್ನೆಲ್ಲ ಚೆಕ್ ಮಾಡಿ 2 ಥರ ಇರುವ ಕಾಲುಂಗ್ರ ತಗೊಂಡು, ಸೈಜ್ ಗೊತ್ತಿಲ್ಲ ನೋಡಬೇಕು, ರಿಟರ್ನ್ ಮಾಡ್ಬೋದಾ, ಎಕ್ಸ್ಚೇಂಜ್ ಮಾಡಿ ಕೊಡ್ತೀರಾ ಅಂತ ಕೇಳ್ದ ಅಂಗಡಿಯವ್ರನ್ನ. ಅದಕ್ಕೆ ಅಂಗಡಿಯವರು, ಹ್ಞೂ ಸರ್ ತೊಗೊಂಡು ಬನ್ನಿ ಎಂದರು. ವಿಕಾಸ್ ಮನೆಗೆ ಬರುವಾಗ ಟ್ರಾಫಿಕ್ನಲ್ಲಿ ಚಿಕ್ಕ ಹುಡುಗಿ ಮಲ್ಲಿಗೆ ಹೂ ಮಾರೋಕ್ಕೆ ಬಂದಾಗ ಅವನು 5 ಮೊಳ ಹೂ ತಗೊಂಡು ಬರ್ತಾನೆ. ಮನೆಗೆ ಹೋದವನ ಕಣ್ಣು ಅವನಿಗೆ ಗೊತ್ತಿಲ್ಲದೆ ಚಂದನ ಹುಡುಗಿ ಎಲ್ಲೋ ಹುಡುಗಿ ಕಾಣಿಸದಿದ್ದಾಗ ಅವನು ಸ್ವಲ್ಪ ನೀರು ಬೇಕಿತ್ತು ಅಂತ ಕೇಳ್ದ. ಅದಕ್ಕೆ ಪಾರ್ವತಿಯವರು ತಂದು ಕೊಟ್ಟರು. ಅದನ್ನು ನೋಡ್ತಾ ವಿಕಾಸ್, ಛೇ ಆ ಹುಡುಗಿ ಎಲ್ಲಿ ಹೋದ್ಲು, ಅವಳೇ ಬಂದಿದ್ರೆ ನಾನೇನು ತಿಂತಿದ್ನಾ ಅಂದ್ಕೊಂಡು ರೂಮ್ಗೆ ಅಲ್ಲಿಂದ ಹೋಗ್ತಾನೆ. ಆದರೆ ಚಂದು ರೂಮ್ನಲ್ಲಿ ಮಲಗಿರ್ತಾಳೆ. ವಿಕಾಸ್ ಅದನ್ನು ನೋಡಿ, ಓ ಇವಳು ಇಲ್ಲಿದ್ದಾಳ ಅಂತ ಸ್ವಲ್ಪ ಕೆಮ್ತಾನೆ. ಬಟ್ ಚಂದು ತುಂಬ ಗಾಢವಾದ ನಿದ್ರೆಯಲ್ಲಿ ಮಲಗಿರ್ತಾಳೆ. ಅವಳ ಕಾಲನ್ನು ನೋಡಿ, ಶಿವಳಿಗೆ ಈ ಥರ ಕಾಲುಂಗ್ರ ಹಾಕು ಅಂತ ಯಾರು ಹೇಳಿದ್ದು ಅಂತ ಚೇತನ್ಗೆ ಕಾಲ್ ಮಾಡಿ ಕಟಿಂಗ್ ಪ್ಲೇಯರ್ ತೊಗೊಂಡು ಬಾ ಅಂತ ಕೇಳ್ತಾನೆ. ಚೇತನ್, ಬಾಬಾ ತಗೊಳ್ಳಿ ಅಂತ ಕಟಿಂಗ್ ಪ್ಲೇಯರ್ ತಂದು ಕೊಡ್ತಾನೆ. ಅದನ್ನು ವಿಕಾಸ್ ನಗುತ್ತಾ ತಗೊಂಡು ಥ್ಯಾಂಕ್ಸ್ ಅಂತಾನೆ. ಚೇತನ್ ಕ್ಯೂರಿಯಸ್ ಆಗಿ, ಯಾಕೆ ಬಾಬಾ ಕಟಿಂಗ್ ಪ್ಲೇಯರ್ ಎಂದು ಕೇಳ್ದ. ಅದಕ್ಕೆ ವಿಕಾಸ್, ನನ್ನ ಬ್ರೀಡ್ ಕೇಸು ಸ್ವಲ್ಪ ತೊಂದರೆ ಆಗಿದೆ ಅಂತ ಸರಾಗವಾಗಿ ಸುಳ್ಳು ಹೇಳಿದ ಹುಡುಗ. ಚೇತನ್, ನಾನೇನಾದರೂ ಹೆಲ್ಪ್ ಮಾಡಲಾ ಅಂತ ಕೇಳ್ತಾನೆ. ಆಗ ವಿಕಾಸ್ ಮನದಲ್ಲೇ, ಹೋ ಗಾಡ್
ಇವ್ರು ಯಾಕಿಷ್ಟು ತಲೆ ತಿಂತಿದ್ದಾರೆ ಅಂತ. ನೋ ಥ್ಯಾಂಕ್ಸ್ ಅಂದು ನನಗೆ ಸ್ವಲ್ಪ ಕಾಫಿ ಬೇಕಿತ್ತು, ಚಂದು ಮಲಗಿದ್ದಾಳೆ ಅಂತ ರಾಗವಾಗಿ ಹೇಳ್ದ. ಆಗ ಚೇತನ್, ಪರವಾಗಿಲ್ಲ ಬಾವ, ಅಮ್ಮ ಹತ್ರ ಹೇಳಿ ಮಾಡಿಸ್ಕೊಂಡು ತರ್ತೀನಿ ಅಂತ ಹೇಳಿ ಕೆಳಗೆ ಹೋಗ್ತಾನೆ. ಅವನು ಹೋಗ್ತಿದ್ದಂಗೆ ವಿಕಾಸ್ ಥ್ಯಾಂಕ್ ಗಾಡ್ ಅಂತ ನಿಟ್ಟುಸಿರು ಬಿಟ್ಟು ತಕ್ಷಣ ಡೋರ್ ಲಾಕ್ ಮಾಡ್ದ. ವಿಕಾಸ್ ಕಟಿಂಗ್ ಪ್ಲೇಯರಿಂದ ನಿಧಾನಕ್ಕೆ ಚಂದನ ಕಾಲಲ್ಲಿ ಇರುವ ಕಾಲುಂಗುರ ಬಿಚ್ಚಲು ಹೋಗ್ತಾನೆ. ಸ್ವಲ್ಪ ಯೋಚಿಸಿ, ಇವಳ ಕಾಲು ಮುಟ್ಬೇಕಾ ಅಂತ ಯೋಚಿಸಿ, ಇಲ್ಲಿ ಬಿಡು ಪಾಪ, ಇದೆಂಥದೋ ಹಾಕಿದ್ದಾಳೆ, ಮೋಸ್ಟ್ಲಿ ಅಮ್ಮನೇ ಈ ಥರ ಹಾಕಬೇಕು ಅಂತ ಹೇಳಿದ್ದಾರೆ, ಯಾಕಂದರೆ ನಮ್ಮಮ್ಮ ಮೊದಲೇ ಟಿಪಿಕಲ್, ಅದಕ್ಕೆ ಇಷ್ಟು ದೊಡ್ಡದು ಹಾಕ್ಸೋಕೆ ಹೇಳಿರಬೇಕು ಅಂತ. ಏನು ಸಂಪ್ರದಾಯನಪ್ಪ ಅಂತ ತಲೆ ಕೊಡವಿ ನಿಧಾನಕ್ಕೆ ಅವಳ ಕಾಲನ್ನು ತನ್ನ ತೊಡೆ ಮೇಲೆ ಇಟ್ಟು ಮೃದುವಾಗಿ ಬೆರಳನ್ನು ಹಿಡಿದು ಕಟ್ಟಿಂಗ್ ಪ್ಲೇಯರಿಂದ ಕಾಲುಂಗುರ ತೆಗೆದು ತಾನು ತಂದಿದ್ದ ಸಿಂಪಲ್ ಡಿಸೈನ್ ಕಾಲುಂಗುರ ಇರೋದನ್ನು ನೋಡಿ ನಿಧಾನಕ್ಕೆ ಹಾಕ್ತಾನೆ. ಆಗ ವಿಕಾಸ್ಗೆ ನೆನಪಿಗೆ ಬಂದಿತ್ತು, ರಾತ್ರಿ ಕೂಡ ಹೀಗೆ ಆಗಿರ್ಬೋದು ಅಲ್ವಾ, ಸಡನ್ ಆಗಿ ಬಂದು ಹೊರಗಿದ್ಲು, ಮೇ ಬಿ ಹಾಗೆ ಆಗಿರಬೇಕು, ಅವಳು ಮೊದಲು ಏನೋ ಮಾತಾಡಬೇಕು ಅಂದವಳು, ಹಾಗೆ ಬಂದು ತಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಯೋಚಿಸಿ, ಛೇ ನನಗೆ ಕೋಪ ಬಂದರೆ ಏನು ಮಾತಾಡ್ತೀನಿ ಅನ್ನೋದೇ ಗೊತ್ತಾಗಲ್ಲ ಅಂತ ಆಣೆ ನೀವ್ಕೊಂಡು, ಸಾರಿ ಕಣೆ ಹುಡುಗಿ ಅಂತ ಅವಳ ಪಕ್ಕದಲ್ಲಿ ಬಂದು ಕುಳಿತವನಿಗೆ ಅವಳ ಮುಖದ ಮೇಲೆ ಮುಚ್ಚಿರುವ ಅರ್ಧ ಕೂದಲು, ತಿದ್ದಿದ ಮೂಗು, ಅದರಲ್ಲಿ ಡೈಮಂಡ್ ಥರ ಹೊಳೆಯೋ ಸಿಂಗಲ್ ಮೂಗುತಿ. ಹಾಗೆ ನೋಡ್ದ ವಿಕಾಸ್ ಒಂದು ಕ್ಷಣ ಮೈ ಮರೆತು, ವಾವ್ ಚೆನ್ನಾಗಿದ್ದಾಳೆ, ಆದರೆ ಈ ಮೂಗಿನ ಮೇಲೆ ನನ್ನ ಥರನೇ ಕೋಪನೂ ಇದೆ ಅಂತ ಮೂಗನ್ನು ಟಚ್ ಮಾಡ್ತಾನೆ. ನಿಧಾನಕ್ಕೆ ಕೊಬ್ರಾಣಿ ಅಂತ ಕೆನ್ನೆಗಿಲ್ತಾನೆ. ಅವಳು ಸ್ವಲ್ಪ ಮಿಸ್ಕಾಡುವುದನ್ನು ನೋಡಿ ಕೈನ ತಕ್ಷಣ ತೆಗೆದು ಎದ್ರೆ ಬೈತಾಳೆ, ಇಲ್ಲ ಎಲ್ಲಿಂದ ಎದ್ದೋಗ್ತಾಳೆ ಅಷ್ಟೇ ಅಂತ ನಗುತ್ತಾ. ಹಾಗೆ ಅವಳ ಮುಖದ ಮೇಲೆ ಹರಡಿರೋ ಕೂದಲನ್ನು ಸರಿಸಬೇಕು ಅನ್ನುವಷ್ಟರಲ್ಲಿ ಅವಳು ಅವನಿಗೆ ಬೆನ್ನಾಕಿ ಮಲಗ್ತಾಳೆ. ವಿಕಾಸ್ ಅದನ್ನು ನೋಡಿ ಶಲ ಇವಳ ಅಂದ. ತಾನು ಹಾಗೆ ಬೆಡ್ ಮೇಲೆ ರೆಸ್ಟ್ ಮಾಡಬೇಕು ಅಂತ ಮಲಗಿದವನಿಗೆ ಅವಳ ಕಣ್ಣೀರು ನೆನಪಿಗೆ ಬಂದು, ನಾನು ಯಾವತ್ತೂ ಯಾವುದೇ ಹೆಣ್ಣಿಗೆ ನೋವು ಮಾಡಿಲ್ಲ, ಆದರೆ ನನ್ನ ಜೀವನದಲ್ಲಿ ಅವಳು ಒಬ್ಬಳು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿದ್ಲು, ಐ ನೆವರ್ ಫಾರ್ಗಿವ್ ಹರ್ ಎಂದು ಕೋಪದಲ್ಲಿ ಕೂತ. ತಕ್ಷಣ ಮತ್ತೆ ವಾಸ್ತವ ಬಂದು, ನಾನು ಇವಳ ಹತ್ರ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು, ತುಂಬ ಸೂಕ್ಷ್ಮ ಇದ್ದಾಳೆ ಅಂತ ಅವಳ ಕಡೆ ನೋಡುತ್ತಿದ್ದವನಿಗೆ ಡೋರ್ ನಾಕ್ ಮಾಡುವ ಶಬ್ದ ಕೇಳಿಸುತ್ತೆ. ಬಾಗಿಲಲ್ಲಿ ಲಕ್ಷ್ಮಿ ಅವರು ನಿಂತು ಕೈಯಲ್ಲಿದ್ದ ಕಾಫಿ ತಂದು ಕೊಟ್ಟು, ಅದು ಆಲ್ಬಮ್ ಬಂದಿದೆ, ಇಲ್ಲಿಗೆ ತಂದು ಕೊಡ್ಲಾ ಅಂತ ಕೇಳ್ತಾರೆ. ಅದಕ್ಕೆ ವಿಕಾಸ್ ಕಾಫಿ ಕಪ್ ತಗೊಂಡು, ಇಲ್ಲೇ ತಂದು ಕೊಡಿ ಅಮ್ಮ, ಸ್ವಲ್ಪ ವರ್ಕ್ ಇದೆ, ಅದನ್ನು ಮಾಡಿ ನಾನು ಚಂದು ಇಬ್ಬರು ನೋಡ್ತೀವಿ ಅಂತ ನಗ್ತಾ ಹೇಳ್ತಾನೆ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.